ನೋಡಿ, ಮಂತ್ರಿ ಆಗೋದಕ್ಕೆ ಮಹಿಳಾ ಕೋಟಾ ಒಂದೇ ಸಾಕಾಗ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರದ ಮಟ್ಟದ ಲಾಬಿ ನಡೀತಾ ಇದೆ. ಜಾತಿ ಲೆಕ್ಕಾಚಾರವು ಮುನ್ನೆಲೆಯಲ್ಲೇ ಇದೆ. ಈ ಕಡೆ ಅಂತಾರಾಷ್ಟ್ರೀಯ ಲಾಬಿ. ದಲಿತ ಕೋಟಾದಡಿ ರೂಪಕಲಾ ಶಶಿಧರ್ ಭಾರಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಕೋಟಾದ ಅಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನ ST ಕೋಟಾದ ಅಡಿಯಲ್ಲಿ ಅನ್ನಪೂರ್ಣ ತುಕಾರಾಮ್ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಮಧ್ಯೆ ಆರತಿ ಕೃಷ್ಣ ಪರವಾಗಿ ಅಂತಾರಾಷ್ಟ್ರೀಯ ಪ್ರಭಾವಿ ಪ್ರಯತ್ನ ನಡೀತಾ ಇದೆ. ಇಷ್ಟೆಲ್ಲ ಲಾಭಿಗಳ ಮಧ್ಯೆ ಅಂತಿಮವಾಗಿ ಯಾರಾಗ್ತಾರೆ ಮಂತ್ರಿ ರತ್ನ, ಯಾವ ಮಹಿಳೆಗೆ ಅದೃಷ್ಟ ಖುಲಾಯಿಸುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನಾನು ನೇರವಾಗಿ ವೀರೇಂದ್ರ ಅವ್ರ ಹತ್ರ ಹೋಗ್ಬಿಡ್ತೀನಿ. ವೀರೇಂದ್ರ, ಏನು ಹೇಳಕ್ ಬರ್ತಾ ಇದ್ದೀರಿ ನೀವು ಈ ವರದಿಯ ಮೂಲಕ ಮತ್ತು ಈ ಎಲ್ಲ ವಿಚಾರಗಳ ಮೂಲಕ? ನೇರವಾಗಿ ಹೇಳ್ತಾ ಇರೋದೇನು ಅಂತಂದರೆ, ನನಗನ್ಸಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗಲ್ಲ ಈ ಸಾರಿ ಅಂತ ನೀವು ಹೇಳೋದಕ್ಕೆ ಬರ್ತಾ ಇದ್ದೀರಿ. ಕರೆಕ್ಟಾ? ನಾನಲ್ಲ, ಗೋವಿಂದಣ್ಣವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಹೋಗಿದ್ರಲ್ಲ ಮೊನ್ನೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಎಲ್ಲ ಹೋದಾಗ ಅವಾಗ ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ ಇವರಿಗೆ, ಸಿದ್ದರಾಮಯ್ಯವರಿಗೆ, DK ಶಿವಕುಮಾರ್ ಅವ್ರಿಗೆ ಏನಂತ ನೋಡಿ, ಹಿಂದೆ ಯಾರ್ಯಾರು ಮಂತ್ರಿ ಇದ್ರು, ಈ ಹಳೆ ಮುಖಗಳೆಲ್ಲ ಸ್ವಲ್ಪ ಬೇಡ, ಹೊಸ ಮುಖಗಳನ್ನು ತನ್ನಿ ಅಂತ ರಾಹುಲ್ ಗಾಂಧಿ ಅವ್ರು ಹೇಳಿದ್ದು. ನಾನು ಹೇಳಿದ್ರೆ ಕೇಳ್ಬಿಡ್ತಾರಾ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು? ರಾಹುಲ್ ಗಾಂಧಿ ಹೇಳಿದ್ರೆ ಕೇಳಲೇಬೇಕಲ್ಲ. ಅಲ್ಲ ವೀರೇಂದ್ರ, ಈಗ ಆಯ್ತು, ಈಗ ನಿಮಗೆ ಹೇಳಿದವರು ಯಾರು? ನಮಗೆ ಹೇಳಿದ್ರೆ ಗೋವಿಂದಣ್ಣರಿಗೆ ಹೇಳಿದಲ್ಲಿ. ಈಗ ನಾ ಗೋವಿಂದಣ್ಣನ ಜೊತೆ ಅಂತೂ ಮಾತಾಡ್ತಾ ಇಲ್ಲ. ಗೋವಿಂದಣ್ಣ ಅವರ ಪರಮ ಮಿತ್ರ ಆಗಿರುವಂತಹ ವೀರೇಂದ್ರ ಅವರು, ಸನ್ಮಾನ್ಯ ವೀರೇಂದ್ರ ಅವರ ಹತ್ರ ಜೊತೆ ಮಾತಾಡ್ತಾ ಇದ್ದೀನಿ. ನೀವು ನಮ್ಮನ್ನೇ ವೀರೇಂದ್ರ ನೀವು ಹೇಳಿದಿರಿ ಅಂತ ಅದರ ಅರ್ಥ ಗೋವಿಂದಣ್ಣ ಅವ್ರು ಹೇಳಿದಾರೆ ಅಂದ್ರೆ ನೀವೇ ಹೇಳಿದಿರಿ ಅಂತ ಲೆಕ್ಕ. ಸರಿ ಪಾಟೀಲ್ರೆ, ಈಗ ಗೋವಿಂದಣ್ಣವ್ರ ಮೂಲಗಳಿಂದ ಬಂದಿರೋದು ಏನಂದ್ರೆ, ನೀವು ಹೇಳಿದ್ರಲ್ಲ ಅದೇ ಕರೆಕ್ಟ್ ಟ್ರ್ಯಾಕ್ ನಿಮ್ದೇನು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಬಾರಿ ಅವ್ರ ಪ್ರಯತ್ನ ನಿರಂತರವಾಗಿದೆ. ಅವ್ರ ಪ್ರಯತ್ನ ಏನು ಬಿಟ್ಟಿಲ್ಲ. ಪಾಪ ಮೊನ್ನೆನೂ ಡೆಲ್ಲಿಗೆ ಹೋಗಿದ್ರು ಅವರು. ಮೊನ್ನೆ ಅವರು ಡೆಲ್ಲಿಯಲ್ಲಿ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ, ಅವ್ರ ಬರ್ಡೇ ಬೇರೆ ಇತ್ತಲ್ಲ ಅವತ್ತು, ಬೊಕ್ಕೆ ಎಲ್ಲ ಕೊಟ್ಟು ವಿಶ್ ಮಾಡಿನೂ ಬಂದರು. ಅಂದರೆ ಪ್ರಯತ್ನ ನಿರಂತರ ರಾಜಕಾರಣದಲ್ಲಿ. ಆದರೆ ಏನು ನಡೀತಾ ಇದೆ ಕಾಂಗ್ರೆಸ್ ಒಳಗೆ, ಅಲ್ಲಿ ಕಾಂಗ್ರೆಸ್ನ ಒಳನೋಟ ಏನಪ್ಪ ಅಂದರೆ, ಹೊಸ ಮುಖಗಳಿಗೆ ಹೆಚ್ಚು ಅವಕಾಶ ಕೊಡಬೇಕು. ಸೀನಿಯರ್ಸಿಗೆ ಕೊಟ್ಟರು ಕೂಡ ಇಲ್ಲಿ ಮತ್ತು ಒಂದೆರಡು ವಿಚಾರಗಳಿದೆ. ಏನು ಗೊತ್ತಾ ಪಾಟೀಲ್ರೆ, ಈಗ ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿ ಅವರಿಗೆ ಕೊಟ್ಟ ಮಾತು ಒಂದಿದೆಯಲ್ಲ, ಅದು ಕೂಡ ಅವರು ಲಿಂಗಾಯತ ಸಮುದಾಯದ ಕೋಟಾದ ಅಡಿಯಲ್ಲೇ ಅವರು ಕೂಡ ಬರೋದಲ್ಲ ಸಂಪುಟದೊಳಗೆ. ಆಲ್ರೆಡಿ 3 ಜನ ಇದಾರಲ್ಲ ಪಾಟೀಲ್ರೆ. ಹೌದು, ಶರಣ್ ಪ್ರಕಾಶ್ ಪಾಟೀಲ್ ಇದ್ದಾರೆ, ಈಶ್ವರ್ ಖಂಡ್ರೆ ಇದ್ದಾರೆ, MB ಪಾಟೀಲ್ ಇದ್ದಾರೆ. ಇನ್ನು ಎಷ್ಟು ಜನ ಕೊಡ್ಲಿಕ್ಕೆ ಸಾಧ್ಯ ಅನ್ನೋ ಲೆಕ್ಕಾಚಾರವೂ ಒಂದು. ಸೌದಿ ಅವ್ರಿಗೆ ಕೊಟ್ಟರೆ 4 ಆಯ್ತು ಪಾಟೀಲ್ರೆ. ಹಿಂಗಿರುವಾಗ ಮತ್ತೆ ಇನ್ನೂ ಒಂದು ಚರ್ಚೆ ನಾವು ನಿನ್ನೆ ಸ್ಟೋರಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಏನಂತ, ಉಪಮುಖ್ಯಮಂತ್ರಿ ಹುದ್ದೆ 2 ಸೃಷ್ಟಿ ಮಾಡಬೇಕು ಅಂತ ಇದ್ದಾರೆ. ಈಗ ಅದರಲ್ಲಿ ಮುಂಚೂಣಿಗೆ ಬಂದಿರುವಂತ ಹೆಸರು ಯಾವ್ದಪ್ಪ ಅಂದ್ರೆ, ಒಂದು ಜಾರಕಿಹೊಳಿ, ಇನ್ನೊಂದು MB ಪಾಟೀಲ್. ಕರೆಕ್ಟ್, MB ಪಾಟೀಲ್ರು. ಸೊ ಅಲ್ಲಿ ಉಪಮುಖ್ಯಮಂತ್ರಿ ಸ್ಥಾನವೂ ಕೂಡ ಒಂದು ವೇಳೆ ಲಿಂಗಾಯತ ಸಮುದಾಯ ಕೊಟ್ಟಿದ್ದೇ ಆದರೆ, ಆಗ ಅಂದರೆ ಲಿಂಗಾಯತ ಸಮುದಾಯಕ್ಕೆ ಎಷ್ಟು ಸ್ಥಾನಗಳನ್ನ ಕೊಡ್ತೀರಿ ಅನ್ನೋ ಪ್ರಶ್ನೆಗಳು ಬರುತ್ತೆ. ಇದ್ರ ಜೊತೆಗೆ ಇನ್ನೂ ಕೆಲವು ಹೆಸರುಗಳೆಲ್ಲ ಇದೆ ಪಾಟೀಲ್ರೆ. ಈಗ ಅಪ್ಪಾಜಿರಾವ್ ನೌಡ್ಗೌಡರು ಮತ್ತು ಯಶವಂತರಾಯಗೌಡ ಪಾಟೀಲ್ರು ಇಬ್ಬರಲ್ಲಿ ಒಬ್ರು ಆಗ್ತಾರೆ ಅಂತ ಬೇರೆ ಇದೆ. ಅವರಿಬ್ಬರ ಹೆಸರು ಕೂಡ ಲಿಸ್ಟಲ್ಲಿದೆ. ಇಬ್ಬರ ಪೈಕಿ ಒಬ್ಬರಿಗೆ ಸಿಗುತ್ತೆ ಅಂತೇಳಿ ಲಿಸ್ಟಲ್ಲಿದೆ ಆಲ್ರೆಡಿ. ಹಿಂಗಿರುವಾಗ ಎಷ್ಟು ಜನ ಕೊಡ್ಲಿಕ್ಕೆ ಸಾಧ್ಯ? ಇವರಿಬ್ಬರು ಕೂಡ ಹಿಂದೆ ಆಗಿಲ್ಲ. ಅಪ್ಪಾಜಿರಾವ್ ನಾಡಗೌಡರು ಭಾಳ ಸೀನಿಯರ್, ಅವರು ಸೀನಿಯರ್ ಮೋಸ್ಟ್ ಹಂಗೆ ನೋಡ್ಲಿಕ್ಕೆ ಹೋದ್ರೆ. ಮತ್ತೆ ಯಾವತ್ತೂ ರೆಬಲ್ ಅಂತಲೇ ಹೋದವರಲ್ಲ ಅವರು. ಈಗ ಈ ನನ್ನ ಲೆಕ್ಕಾಚಾರ, ಈಗ ಬೆಳಗಾವಿ ರಾಜಕಾರಣ ಅಂತಂದ್ರೆ ಎಂಥ ಲೆಕ್ಕದ ರಾಜಕಾರಣ ಅಂತ ಎಲ್ಲರಿಗೂ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅಷ್ಟು ಈಸಿಯಾಗಿ ಬಿಡುವಂಥ ರಾಜಕಾರಣ ಅಲ್ಲ ಬೆಳಗಾವಿದು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಎಲ್ಲ ಕಾರಣಗಳಿಂದ ಮಂತ್ರಿ ಸ್ಥಾನ ತಪ್ಪಿಸ್ಕೋತಾರೆ ಅನ್ನುವಂಥದ್ದು ಗೊತ್ತಾದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಕೂರ್ತಾರಾ ಅನ್ನುವಂಥದ್ದು ನನ್ನ ಮುಖ್ಯವಾದಂಥ ಪ್ರಶ್ನೆ. ಸುಮ್ಮನೆ ಕೂರೋದೇ ಇಲ್ಲ ಪಾಟೀಲ್ರೆ, ಅವ್ರು ಸುಮ್ಮನೆ ಕೂರೋದಿಲ್ಲ. ಏನು ಮಾಡ್ತಾರೆ ಹೇಳ್ತೀನಿ ಕೇಳಿ. ಇಲ್ಲಿ ಕ್ವೀನ್ಸ್ ರೋಡಲ್ಲಿ ಒಂದು ಕಚೇರಿ ಇದೆಯಲ್ಲ, ಅಲ್ಲೊಂದು ಕಾರ್ಯಾಧ್ಯಕ್ಷರ ಸ್ಥಾನ ಇದೆ. ಆ ಕಾರ್ಯಾಧ್ಯಕ್ಷರ ಕುರ್ಚಿ ಅದು ಖಾಲಿ ಇದೆಯಲ್ಲ, ಅಲ್ಲಿ ಏನಾಗಿದೆ ಈಗ ನೋಡಿ, ಮೊನ್ನೆ ಮುಖ್ಯಮಂತ್ರಿಗಳ ಪ್ರಧಾನ ಸಲಹೆಗಾರರಾಗಿ GC ಚಂದ್ರಶೇಖರ್ ಅವರು ನೇಮಕ ಆದರು. ನಿಜವಾಗಿಯೂ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಿದ್ರೆ ಅಲ್ಲಿ ಬೆನ್ನ ಹಿಂದೆ ನಿಂತು ಕೆಲವರೆಲ್ಲ ಈಗ CM ಕ್ಯಾಂಪಿಂದ ಒಂದು ಪ್ಲಾನ್ ರೆಡಿ ಆಗ್ತಾ ಇರುತ್ತಲ್ಲ ಪಾಟೀಲ್ರೆ, ಅದರಲ್ಲಿ ಇವ್ರ ಪಾತ್ರವೂ ಇತ್ತು. ಅವರಲ್ಲಿ ಗೌರ್ಮೆಂಟಲ್ಲಿ ಹೋದ್ಮೇಲೆ ಇಲ್ಲೊಬ್ರು ಬೇಕಲ್ಲ ಪಾರ್ಟಿಯಲ್ಲಿ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀವು ಹೇಳ್ದಂಗೆ ಸುಮ್ಮನೆ ಕೂರೋದಿಲ್ಲ. ಇಲ್ಲಿ KPCC ಕಾರ್ಯಾಧ್ಯಕ್ಷರ ಸ್ಥಾನದಲ್ಲಿ ಬಂದು ಕುಳಿತು ಕಾರ್ಯತಂತ್ರಗಳನ್ನ ಮಾಡ್ತಾರೆ ಅನ್ನೋ ಚರ್ಚೆಯೂ ಕೂಡ ಕ್ವೀನ್ಸ್ ರೋಡಿನ ಕಚೇರಿಯಿಂದಲೇ, ಅಲ್ಲಿನ ಮೂಲಗಳಿಂದಲೇ ನಮ್ಮ ಗೋವಿಂದಣ್ಣರು ತಂದ್ಕೊಟ್ಟಿದ್ದಾರೆ. ಅಲ್ಲಿ ಗುಸುಗುಸು ಈ ರೀತಿ ಕೇಳ್ಬರ್ತಾ ಇದೆ ಪಾಟೀಲ್ರೆ. ಬಟ್ ವರ್ಕಿಂಗ್ ಪ್ರೆಸಿಡೆಂಟ್ ಲೆಕ್ಕಾಚಾರ ಅಂತೂ ಓಡಾಡ್ತಾ ಇದೆ. ನಾವು ಕೇಳ್ಪಟ್ವಿ, ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇವನ್ ಮಂತ್ರಿ ಆಗಲೇ ಇಲ್ಲ, ಸರ್ವ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಮ್ಯಾಕ್ಸಿಮಮ್ ಪ್ರಯತ್ನಗಳು ಆಗ್ತಾ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗಲಿಲ್ಲ ಅಂತಂದರೆ ಕೊನೆ ಪಕ್ಷ ವರ್ಕಿಂಗ್ ಪ್ರೆಸಿಡೆಂಟ್ ಆಗೋದಕ್ಕೆ ಭಾರಿ ಪ್ರಯತ್ನಗಳು ನಡೀತಾ ಇದೆ ಅಂತ. ಆದರೆ ಅಲ್ಲೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇದೆ ಅಂತ ಕೇಳ್ಪಟ್ವಿ ನಾವು. ಈಗ ಯಾವ ಕೋಟಾದ ಅಡಿಯಲ್ಲಿ ಅಥವಾ ಯಾವ ಮಾನದಂಡಗಳ ಅಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಒಂದೋ ಮಂತ್ರಿ ಮಾಡ್ತಾರೆ, ಇಲ್ಲ ಅಂತಂದರೆ ವರ್ಕಿಂಗ್ ಪ್ರೆಸಿಡೆಂಟ್ ಅಂತ ಮಾಡ್ತಾರೆ? ಪಾಟೀಲ್ರೆ ನೋಡಿ,
ಈಗ ಪಕ್ಷದ ಸಂಘಟನಾತ್ಮಕ ದೃಷ್ಟಿಯಿಂದ ನೋಡೋದಾದ್ರೆ ಆ ಹಿನ್ನೆಲೆಯಲ್ಲಿ ಕೇಳಿದ್ರಿಂದ ಅದನ್ನು ಹೇಳ್ಬಿಡ್ತೀನಿ. ಹಿಂದೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದರು. ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದ ನಂತರವೇ ಅವರು ಮಂತ್ರಿ ಆಗ್ಲಿಕ್ಕೆ ಎಲಿಜಿಬಲ್ ಆಗಿದ್ದು. ಅಂದ್ರೆ ಪಕ್ಷದ ಸಂಘಟನಾತ್ಮಕ ಕೆಲಸಗಳೇ ಕನ್ಸಿಡರೇಷನ್ಗೆ ಬರೋದು ಅಂತ. ಈಗ ಮತ್ತೆ ಏನ್ ಮಾಡ್ತಾ ಇದ್ದಾರೆ, ಬಹಳಷ್ಟು ಜನ ಸೀನಿಯರ್ಗಳನ್ನ ಪಕ್ಷದ ಕೆಲಸ ಕಳಿಸಿ ಅನ್ನುವಂಥ ಒಂದು ಡೈರೆಕ್ಷನ್ ಕೂಡ AICCಯ ಕಚೇರಿಯ ಮೂಲಗಳಿಂದ ಬಂದಿದೆ ನಮಗೆ. ನನಗೆ ಈ ಸಂಘಟನಾತ್ಮಕ ಅನ್ನುವಂಥ ಪದ ಹೇಳಿದ ತಕ್ಷಣ ನನಗೆ ನೆನಪಾಯ್ತು. ನೀವು ವರದಿಯಲ್ಲಿ ಬರೆದಿದ್ರು ನೋಡಿ, ಸ್ಯಾಮ್ ಪಿತ್ರೋಡ ಅವರು ಮತ್ತು ಆರತಿ ಕೃಷ್ಣ ಅವರು ಈ ಸಂಘಟನಾತ್ಮಕ ಒಡನಾಟದ ವಿಚಾರದಿಂದಾಗಿ ಸ್ಯಾಮ್ ಪಿತ್ರೋಡ ಅವರು ಆರತಿ ಕೃಷ್ಣ ಪರವಾಗಿ ಲಾಬಿ ಮಾಡ್ತಾ ಇದ್ದಾರೆ ಅಂತ. ಈ ಸಂಘಟನಾತ್ಮಕ ಒಡನಾಟ ಮಂತ್ರಿ ಮಾಡುವಷ್ಟರ ಮಟ್ಟಿಗೆ ಲಾಬಿ ಮಾಡೋದ್ರಲ್ಲಿ ಯಶಸ್ವಿ ಆಗ್ಬೋದು ಅಂತ ಅನ್ಸುತ್ತಾ ನಿಮ್ಗೆ? ಹೌದು, ಯಾಕೆ ಅಂತ ಹೇಳ್ತೀನಿ ಕೇಳಿ ಪಾಟೀಲ್. ಏನ್ ಗೊತ್ತಾ, ಕೆಲವು ರ್ಯಾಪೋಗಳು ಹೇಗಿರುತ್ತೆ ಅಂದ್ರೆ ನಿಮ್ಗೆ ಎಲ್ಲರೂ ಸಿಗಲ್ಲ ಆ ನೆಟ್ವರ್ಕಿಗೆ. ಈಗ ಯಾವ ಕಾರಣಕ್ಕಾಗಿ ಶ್ಯಾಮ್ ಪಿಟ್ರೋಡ ಹಾಗೂ ಆರತಿ ಕೃಷ್ಣ ಅವರು ಒಂದೇ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ತು ಅಂದ್ರೆ ಎರಡು ಕೂಡ ಫಾರಿನ್ ಅಫೇರ್ಸ್ ಪಾಟೀಲ್ರೆ. ಯಾಕಂದ್ರೆ ನೋಡಿ, AICCಯ ವಿದೇಶಾಂಗ ವ್ಯವಹಾರಗಳನ್ನೆಲ್ಲ ಶ್ಯಾಮ್ ಪಿಟ್ರೋಡ ಅವರು ನೋಡ್ಕೋತಾ ಇದ್ರು. ಇವರು ಅನಿವಾಸಿ ಭಾರತೀಯ ವಿಂಗ್ ಇತ್ತಲ್ಲ, ಒಂದು ವಿಂಗ್ ಅನ್ನ ಇವ್ರು ನೋಡ್ಕೋತಾ ಇದ್ರು. ಹೀಗಾಗಿ ಜವಾಬ್ದಾರಿಗಳು ಹಂಚಿಕೆ ಒಂದೇ ಒಂದು ನೆಲೆಗಟ್ಟಲ್ಲಿ ಇದ್ದಿದ್ರಿಂದ ಅವರ ನಡುವೆ ಆ ಒಡನಾಟ, ಸಂಘಟನಾತ್ಮಕ ಒಡನಾಟ ಕಾರಣ ಆಯ್ತು ಅನ್ನೋದು. ಇಲ್ಲದೆ ಹೋದ್ರೆ ನೋಡಿ, ನೀವು ಯೋಚನೆ ಮಾಡಿ, ಈಗ DK ಶಿವಕುಮಾರ್ ಅವ್ರ ಕ್ಯಾಬಿನೆಟ್ಗೆ ಲಾಬಿ ನಡೀತಾ ಇರೋದು, ಏನು ಟ್ರಂಪ್ ಅವ್ರ ಕ್ಯಾಬಿನೆಟ್ಗೆ ಲಾಬಿ ನಡೀತಿರೋದು, ಇಂಟರ್ನ್ಯಾಷನಲ್ ಲೆವೆಲ್ ಲಾಬಿ ನಡೀತೆ ಅಂದ್ರೆ ನೀವು ಯೋಚನೆ ಮಾಡಿ. ಅಲ್ಲಿ ಶ್ಯಾಮ್ ಪಿಟ್ರೋಡ ಅವ್ರು ಕೂತ್ಕೊಂಡು ಫೋನ್ ಮಾಡಿ ಆರತಿ ಕೃಷ್ಣ ಅವ್ರು ತಗೋಬೇಕು ಅಂತೇಳಿ ಹೇಳ್ತಿದ್ದಾರೆ ಅಂತೇಳಿ ಅದೇ AICC ಕಚೇರಿಯ ಮೂಲಗಳು ಹೇಳುತ್ತೆ ಅಂದ್ರೆ, ನಮ್ ಗುಸುಗುಸು ಗೋವಿಂದಣ್ಣರ ಕಿವಿಗೆ ಅದು ಬೀಳುತ್ತೆ ಅಂದ್ರೆ, ಇನ್ನು ಯಾವ ಲೆವೆಲ್ಗೆ ನಡೀತಾ ಇದೆ ಲಾಬಿ ಯೋಚನೆ ಮಾಡಿ ಪಾಟೀಲ್ರೆ. ನಥಿಂಗ್ ಬಟ್ ಈಗ ಸಂಘಟನಾತ್ಮಕ ಒಡನಾಟ ನಿಮ್ಮಲ್ಲೂ ಮತ್ತು ಗೋವಿಂದಣ್ಣ ಅವ್ರ ಮಧ್ಯೆ ಹೆಂಗಿದೆ ಅಂತ ಹಂಗೆ ಅದು ನಾವು ಕೊಡುವ ಸುದ್ದಿಗಳ ಮೂಲಕ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆ ಪಾಟೀಲ್. ಇಂಟರ್ನ್ಯಾಷನಲ್ ಲೆವೆಲ್ ಸುದ್ದಿ ಕೊಟ್ಬಿಟ್ರು ನಮ್ ಗೋವಿಂದಣ್ಣ, ಅಲ್ಲಿ ಗುಸುಗುಸು ಬಂತು, ಇನ್ನೇನ್ ಬೇಕು ಹೇಳಿ. ಥ್ಯಾಂಕ್ ಯು ವೀರೇಂದ್ರ. ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ವಿ. ಥ್ಯಾಂಕ್ ಯು.